ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟು ಮೂರನೇ ದಿನದಲ್ಲಿ ತಿರುಗಿ ಎದ್ದು ಬಂದಿದ್ದಾನೆ. ಆತನ ಸಮಾಧಿ ಖಾಲಿಯಾಗಿದೆ. ಇದು ಚಾರಿತ್ರಿಕ ಸತ್ಯವಾಗಿದೆ. ಪ್ರೀತಿಯುಳ್ಳ ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಪ್ರಿಯರೇ, ಸುವಾರ್ತೆ ಅಂದರೆ ದಶಾಜ್ಞೆಯಲ್ಲ, ಪರ್ವತ ಪ್ರಸಂಗವೂ ಅಲ್ಲ. ಅದು ಯೇಸು ಕ್ರಿಸ್ತನ ಕುರಿತಾದ ಸತ್ಯ ಸಂಗತಿಗಳು. ಅದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿರಿ, ತಪ್ಪದೇ ಕಾರ್ಯಕ್ರಮ ವೀಕ್ಷಿಸಿರಿ. ಕರೆ ಮಾಡಲು ಮರೆಯಬೇಡಿರಿ. ನಮ್ಮನ್ನು ದೇವರಾತ್ಮನ ಹತೋಟಿಗೆ ಕೊಟ್ಟು ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಸುವಾರ್ತೆಯಲ್ಲಿ ಪುನರುತ್ಥಾನದ ಪ್ರಾಮುಖ್ಯತೆ ಎಂಬ ವಿಚಾರವನ್ನು ನಾವು ಧ್ಯಾನಿಸೋಣ. ಪ್ರಿಯರೇ, ಪುನರುತ್ಥಾನವು ಸುವಾರ್ತೆಯ ಭಾಗವಾಗಿದೆ ಎಂದು ಪೌಲನು ಹೇಳುತ್ತಾನೆ. ನಿಜವೆಂದರೆ ಪುನರುತ್ಥಾನವಿಲ್ಲದೆ ಸುವಾರ್ತೆ ಇಲ್ಲ. ಡಾಕ್ಟರ್ ಮಾಕೇನ್ ಹೇಳುತ್ತಾರೆ, ಕ್ರೈಸ್ತತ್ವವು ಕೆಲವು ವಿಶ್ವಾಸ, ಸೂತ್ರ ಹಾಗೂ ಊಹನೆಗಳ ಮೇಲೆ ನಿಂತಿಲ್ಲ, ಆದರೆ ಸತ್ಯ ಸಂಗತಿಗಳನ್ನು ಆಧರಿಸಿದೆ ಎಂದು. ಸುವಾರ್ತೆ ಎಂದರೆ ದಶಾಜ್ಞೆಯಲ್ಲ, ಪರ್ವತ ಪ್ರಸಂಗವೂ ಅಲ್ಲ. ಅದು ಕರ್ತನಾದ ಯೇಸು ಕ್ರಿಸ್ತನ ವ್ಯಕ್ತಿತ್ವದ ಕುರಿತಾದ ಕೆಲವು ಸತ್ಯ ಸಂಗತಿಗಳಾಗಿವೆ. ಪೌಲನು ಅದನ್ನು ಹೇಳುವ ರೀತಿಯನ್ನು ಗಮನಿಸಿರಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸಹೋದರರೇ, ನಾನು ನಿಮಗೆ ತಿಳಿಸಿದ ಸುವಾರ್ತೆಯನ್ನು ನಿಮ್ಮ ನೆನಪಿಗೆ ತರುತ್ತೇನೆ. ನೀವು ಅದನ್ನು ಸ್ವೀಕರಿಸಿದಿರಿ, ಅದರಲ್ಲಿ ನಿಂತಿದ್ದೀರಿ. ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದೇನೋ ನೀವು ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಮತ್ತು ನಿಮ್ಮ ನಂಬಿಕೆಯು ನಿರಾಧಾರವಾಗದ ಪಕ್ಷಕ್ಕೆ ಆ ಸುವಾರ್ತೆಯಿಂದ ನಿಮಗೆ ರಕ್ಷಣೆಯಾಗುತ್ತದೆ. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು. ಅದು ನಾನೂ ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ ಮೂರನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸುವಾರ್ತೆಯು ಪೌಲನೊಂದಿಗೆ ಪ್ರಾರಂಭವಾಯಿತೋ ಎಂಬ ಪ್ರಶ್ನೆ ಕೆಲವೊಮ್ಮೆ ಹುಟ್ಟುತ್ತದೆ. ಪೌಲನು ಹೇಳುತ್ತಾನೆ, ಅದು ನಾನೂ ಸಹ ಕಲಿತುಕೊಂಡದ್ದೇ ಎಂದು. ಅವನು ಅದನ್ನು ಯಾರಿಂದ ಎಲ್ಲಿ ಹೊಂದಿಕೊಂಡಿದ್ದನು? ಪ್ರಿಯರೇ, ಕರ್ತನು ಅವನನ್ನು ಅರೇಬಿಯದ ಮರುಭೂಮಿಗೆ ಕರಕೊಂಡು ಹೋಗಿ ಅಲ್ಲಿ ಕಲಿಸಿದನು. ಕರ್ತನು ದಮಸ್ಕದ ದಾರಿಯಲ್ಲಿ ಅವನನ್ನು ಸಂಧಿಸಿದಾಗ ಯೇಸು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆಂದು ಸೌಲನು ತಿಳಿದಿರಲಿಲ್ಲ. ಆದ್ದರಿಂದ ಅವನು, ಕರ್ತನೇ, ನೀನಾರು ಎಂದು ಕೇಳಿದನು. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 5ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಈ ಕರ್ತನು ಯೇಸುವೆಂದು ಅವನು ಕನಸಿನಲ್ಲೂ ನೆನಸಿರಲಿಲ್ಲ. ಅವನು ಯೇಸುವಿನ ಪುನರುತ್ಥಾನವನ್ನು ತಾನೇ ಸ್ವತಃ ಸ್ವೀಕರಿಸಿಕೊಳ್ಳಬೇಕಾಗಿತ್ತು. ಅವನು ಅದನ್ನು ಯೋಚಿಸಲು ಹೋಗಲಿಲ್ಲ, ಅಂಗೀಕರಿಸಿಕೊಂಡನು. ಪ್ರೀತಿಯುಳ್ಳ ದೇವಜನರೇ, ತಾನು ಅವರಿಗೆ ಸುವಾರ್ತೆಯನ್ನು ತಿಳಿಸಿದ್ದೇನೆಂದು ಪೌಲನು ಹೇಳುತ್ತಾನೆ. ಸುವಾರ್ತೆ ಎಂದರೇನು? ಶಾಸ್ತ್ರಗಳ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರಗಳ ಪ್ರಕಾರವೇ ಮೂರನೆಯ ದಿನದಲ್ಲಿ ಎದ್ದು ಬಂದನು. ಇದುವೇ ಸುವಾರ್ತೆಯಾಗಿದೆ. ಇದೆಲ್ಲವೂ ಸತ್ಯಾಂಶಗಳಾಗಿವೆ. ಈ 3 ಸತ್ಯಾಂಶಗಳನ್ನು ಬಿಟ್ಟರೆ ಸುವಾರ್ತೆ ಇರುವುದಿಲ್ಲ. ಅದುವೇ ಸುವಾರ್ತೆಯಾಗಿದೆ. ಯೇಸು ಕ್ರಿಸ್ತನು ನನಗಾಗಿ ನಿನಗಾಗಿ ಸತ್ತನು, ಆತನು ಹೂಣಲ್ಪಟ್ಟನು ಮತ್ತು ಎದ್ದು ಬಂದನು. ಇದು ಸುವಾರ್ತೆ, ಅಂದರೆ ಶುಭವಾರ್ತೆ. ಪ್ರೀತಿಯುಳ್ಳ ದೇವಜನರೇ, ಒಂದು ವೇಳೆ ನೀನು ಇವತ್ತು ನನ್ನ ಬಳಿಗೆ ಬಂದು, ಬೋಧಕರೇ, ನಿಮಗೊಂದು ಶುಭವಾರ್ತೆ ಇದೆ, ಅದೇನೆಂದರೆ ನೀವು ಲಕ್ಷಾಧೀಶರಾಗಬೇಕೆಂಬುದು ನನ್ನ ಆಶೆ ಎಂದು ಹೇಳಿದರೆ, ನಾನು ಹೇಳುತ್ತೇನೆ, ಬಹಳ ಒಳ್ಳೆಯದು.
ಆಗ ನೀವು ನಿಮ್ಮ ಯೋಜನೆಯನ್ನು ಹೇಳುತ್ತೀರಿ. ನಿಮಗೆ ಒಂದು ಕೆಲಸ ದೊರಕಿಸುತ್ತೇನೆ, 1 ವರ್ಷದಲ್ಲಿ ನಿಮಗೆ $1,00,000 ಸಂಪಾದನೆ ಆಗುತ್ತದೆ. ಆಗ ನಾನು, ನನಗೆ $1,00,000 ಸಿಕ್ಕಿದರೆ ಸಂತೋಷವೇ, ನಾನು ಅದನ್ನು ಸುವಾರ್ಥ ಪ್ರಸಾರಕ್ಕಾಗಿ ಉಪಯೋಗಿಸುತ್ತೇನೆ. ಆದರೆ ನನ್ನ ಕಷ್ಟದ ಫಲವಾಗಿ ನನಗೆ 1,00,000 ಬಂದರೆ ಅದು ಶುಭವಾರ್ತೆಯಲ್ಲ, ಅದು ಕೆಟ್ಟ ವಾರ್ತೆಯೇ. ಆದರೆ ನೀನು ನನ್ನ ಬಳಿಗೆ ಬಂದು, ನಿನ್ನಲ್ಲಿ ಒಬ್ಬರು ಆಸಕ್ತಿ ಹೊಂದಿದರು, ಅವರು ನಿನ್ನನ್ನು ಎಷ್ಟು ಪ್ರೀತಿಸಿದರೆಂದರೆ ಅವರು ಸಾಯುವಾಗ ನಿನಗೆ $1,00,000 ಬಿಟ್ಟು ಹೋಗಿದ್ದಾರೆ ಎಂದರೆ, ಸ್ನೇಹಿತನೇ, ಅದು ಶುಭವಾರ್ತೆಯಾಗಿರುತ್ತದೆ. ಸುವಾರ್ತೆಯು ನಾವು ಏನನ್ನಾದರೂ ಮಾಡಬೇಕೆಂದು ಹೇಳುವುದಿಲ್ಲ. ಯೇಸು ಕ್ರಿಸ್ತನು ಈಗಾಗಲೇ ನಮಗಾಗಿ ಮಾಡಿದ್ದನ್ನು ಹೇಳುತ್ತದೆ. ಆತನು ಶಾಸ್ತ್ರಗಳ ಪ್ರಕಾರ ನಮ್ಮ ಪಾಪಗಳಿಗಾಗಿ ಸತ್ತನು, ಹೂಣಲ್ಪಟ್ಟನು, 3ನೇ ದಿನದಲ್ಲಿ ತಿರುಗಿ ಎದ್ದು ಬಂದನು. ಪ್ರೀತಿಯುಳ್ಳ ದೇವಜನರೇ, ಆತನು ಸತ್ತನು. ಇದು ಚಾರಿತ್ರಿಕ ಸತ್ಯವಾಗಿದೆ. ಇದನ್ನು ಯಾರೂ ಅಲ್ಲಗಳೆಯಲಾರರು. ಆತನು ಹೂಣಲ್ಪಟ್ಟನು. ಇದನ್ನೂ ನಾವು ಸೇರಿಸಬೇಕು. ಅದು ಯಾಕೆ ಅಷ್ಟು ಮಹತ್ವದ್ದು? ಆತನು ಸುಮ್ಮನೆ ಕಣ್ಮರೆಯಾಗಲಿಲ್ಲವೆಂದು ಅದು ತಿಳಿಸುತ್ತದೆ. ಆತನ ದೇಹವನ್ನು ಅಕ್ಷರಶ ತೆಗೆದುಕೊಂಡು ಹೋದರು. ನಿಕೋದೇಮನು, ಅರಿಮತಾಯದ ಯೋಸೇಫನು ಮತ್ತಿತರ ಅನೇಕರಿಗೆ ಆತನು ಯಾರೆಂದು ತಿಳಿದಿತ್ತು. ಆತನು ಯೇಸುವೇ ಎಂದು ಅವರಿಗೆ ಗೊತ್ತಿತ್ತು. ಅವರು ಆತನನ್ನು ಹೂಣಿಟ್ಟರು. ಇದು ಬಹು ಮುಖ್ಯವಾದದ್ದು. ಯೇಸುವಿನ ಮರಣವನ್ನು ಅದು ಸಾದರಪಡಿಸುತ್ತದೆ. ಪ್ರಿಯರೇ, ಶಾಸ್ತ್ರಗಳ ಪ್ರಕಾರವೇ ಆತನು 3ನೇ ದಿನದಲ್ಲಿ ತಿರುಗಿ ಎದ್ದು ಬಂದನು. ಪುನರುತ್ಥಾನವು ಸುವಾರ್ತೆಯ ಭಾಗವಾಗಿದೆ. ಸಮಾಧಿಯು ಖಾಲಿಯಾಗಿತ್ತು, ಅದುವೇ ಸಾಕ್ಷಿಯಾಗಿದೆ. ಯೇಸು ಸತ್ತನು, ಹೂಣಲ್ಪಟ್ಟನು, ತಿರುಗಿ ಎದ್ದು ಬಂದನು ಎಂಬುದೇ ಸುವಾರ್ತೆಯಾಗಿದೆ. ಇದು ಮೊದಲನೇ ಸಾಕ್ಷ್ಯಾಧಾರವಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪುನರುತ್ಥಾನಕ್ಕೆ ಇನ್ನೊಂದು ಆಧಾರವೂ ಇದೆ. ಅದು ಕೊರಿಂಥದವರ ಅನುಭವವೇ. ಅದನ್ನು ತಿರುಗೊಮ್ಮೆ ಕೇಳೋಣ. ವಚನ 1 ಮತ್ತು 2 ಅಲ್ಲಿ ಹೀಗೆ ಬರೆದದೆ: ಸಹೋದರರೇ, ನಾನು ನಿಮಗೆ ತಿಳಿಸಿದ ಸುವಾರ್ತೆಯನ್ನು ನಿಮ್ಮ ನೆನಪಿಗೆ ತರುತ್ತೇನೆ. ನೀವು ಅದನ್ನು ಸ್ವೀಕರಿಸಿದಿರಿ, ಅದರಲ್ಲಿ ನಿಂತಿದ್ದೀರಿ. ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದೆನೋ ನೀವು ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಮತ್ತು ನಿಮ್ಮ ನಂಬಿಕೆಯು ನಿರಾಧಾರವಾಗದ ಪಕ್ಷಕ್ಕೆ ಆ ಸುವಾರ್ತೆಯಿಂದ ನಿಮಗೆ ರಕ್ಷಣೆಯಾಗುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಿಮ್ಮ ನಂಬಿಕೆಯು ನಿರಾಧಾರವಾದ ಪಕ್ಷಕ್ಕೆ ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ವ್ಯರ್ಥ ನಂಬಿಕೆ ಎಂಬುದಿರುತ್ತದೆ. ಆದರೆ ಅವನು ಹೇಳುತ್ತಾನೆ, ಆ ಸುವಾರ್ತೆಯಿಂದ ನಿಮಗೆ ರಕ್ಷಣೆಯಾಗುತ್ತದೆಂದು. ಪ್ರಿಯರೇ, ಸಭೆಯು ಪುನರುತ್ಥಾನಕ್ಕೆ ಸಾಕ್ಷ್ಯಾಧಾರವಾಗಿದೆ. ಯೆರೂಸಲೇಮಿನಲ್ಲಿ ಮತ್ತು ಸುತ್ತಮುತ್ತ 11 ಮಂದಿ ನಿರಾಶರಾದ ವ್ಯಕ್ತಿಗಳಿದ್ದರು. ಅವರು ಮೀನು ಹಿಡಿಯುವುದಕ್ಕೆ ಹಿಂತಿರುಗಬೇಕೆಂದಿದ್ದರು. ಅವರಿಗಾದ ತೊಂದರೆಗಳೇ ಸಾಕಾಗಿದ್ದವು. ಯೇಸು ಸತ್ತಿರುವುದಾದರೆ ಆತನ ದೇಹವನ್ನು ಸಮಾಧಿಯಿಂದ ಹೊರತರಲು ಅವರಿಗೆ ಇಚ್ಛೆ ಇರಲಿಲ್ಲ. ಅದು ಅಲ್ಲೇ ಇರಬೇಕೆಂದು ಅವರ ಮನಸ್ಸು. ತಮಗೆ ಇನ್ನೂ ಹೆಚ್ಚಿನ ತೊಂದರೆಗೆ ಕಾರಣವಾಗಬಹುದಾದ ಆ ದೇಹವನ್ನು ರೋಮಾಯರ ಮುದ್ರೆ ಒಡೆದು ರೋಮಾಯ ಕಾವಲುಗಾರರ ಕಣ್ಣು ತಪ್ಪಿಸಿ ಹೋಗಲು ಅವರು ಸಿದ್ಧರಿರಲಿಲ್ಲ. ಆದರೆ ಏನು ಸಂಭವಿಸಿತು? ಯೇಸು ಸತ್ತವರೊಳಗಿಂದ ಎದ್ದಿದ್ದಾನೆಂದು ಅವರಿಗೆ ವರ್ತಮಾನ ಬಂದಿತು. ಈ ಸತ್ಯವು ಅವರನ್ನು ಬದಲಾಯಿಸಿತು. ಆ ಕ್ರಾಂತಿಕಾರಕ ಸತ್ಯವು ಸಭೆಯು ಅಸ್ತಿತ್ವಕ್ಕೆ ಬರುವಂತೆ ಮಾಡಿತು. ಈ 2000 ವರ್ಷಗಳಲ್ಲಿ ಕೋಟ್ಯಾಂತರ ಜನರು ಯೇಸುಕ್ರಿಸ್ತನು ಜೀವಂತವಾಗಿದ್ದಾನೆಂದು ಹೇಳಿದ್ದಾರೆ. ಪುನರುತ್ಥಾನವನ್ನು ಹೊರಗಿಟ್ಟು ಸಭೆ ಇರಲಾರದು. ನಾನು ಯೇಸುಕ್ರಿಸ್ತನ ಮರಣ ಪುನರುತ್ಥಾನಗಳಿಂದ ರಕ್ಷಿಸಲ್ಪಟ್ಟಿದ್ದೇನೆ. ಪುನರುತ್ಥಾನವಿಲ್ಲದಿರುತ್ತಿದ್ದರೆ ಸುವಾರ್ತೆ ಇರುತ್ತಿರಲಿಲ್ಲ. ಜೀವಿಸುವ ಕ್ರಿಸ್ತನಾಗಲಿ ರಕ್ಷಕನಾಗಲಿ ಇರುತ್ತಿರಲಿಲ್ಲ. ವಿಶ್ವಾಸಿಗಳ ಕೂಟದ ಅಸ್ತಿತ್ವವೇ ಪುನರುತ್ಥಾನದ 2ನೇ ಸಾಕ್ಷ್ಯಾಧಾರವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಇನ್ನೊಂದು ಆಧಾರವೂ ಇದೆ. ಆತನು ಶಾಸ್ತ್ರದಲ್ಲಿ ಮುಂತಿಳಿಸುವ ಪ್ರಕಾರ ನಮ್ಮ ಪಾಪಗಳಿಗಾಗಿ ಸತ್ತನು, ಹೂಣಲ್ಪಟ್ಟು 3ನೇ ದಿನದಲ್ಲಿ ಶಾಸ್ತ್ರದಲ್ಲಿ ತಿಳಿಸಿರುವ ಪ್ರಕಾರವೇ ಎದ್ದು ಬಂದನು. ಯಾವ ಶಾಸ್ತ್ರಗಳು? ಹಳೇ ಒಡಂಬಡಿಕೆಯ ಶಾಸ್ತ್ರಗಳು. ಪೌಲನು ಯುರೋಪಿಗೆ ಬಂದು ಅಲ್ಲಿಂದ ಫಿಲಿಪ್ಪಿ, ಥೆಸಲೋನಿಕ, ಅಥೇನ, ಕೊರಿಂಥಗಳಿಗೆ ಪ್ರಯಾಣಿಸುವಾಗ ನಾನು ಅವನ ಜೊತೆಯಲ್ಲಿದ್ದರೆ ಎಂಬುದಾಗಿ ಯಾವಾಗಲೂ ನೆನೆಸುತ್ತೇನೆ. ಅವನ ಸಂಗಡ ಸುರುಳಿಗಳಿದ್ದವು.
ಅದು ಹಳೆ ಒಡಂಬಡಿಕೆಯಾಗಿತ್ತು. ಅವನು ಸಭಾಮಂದಿರಕ್ಕೆ ಹೋಗಿ ಕರ್ತನಾದ ಯೇಸುವಿನ ಮರಣದ ಕುರಿತು ಮಾತನಾಡಿದಾಗ ಯೆಹೂದ್ಯರು, ಇದು ನಮ್ಮ ಶಾಸ್ತ್ರಗಳಲ್ಲಿಲ್ಲ ಎಂದು ಹೇಳಿರಬಹುದು. ಆಗ ಅವನು ಆದಿಕಾಂಡ ಪುಸ್ತಕದ ಭಾಗವನ್ನು ತೆರೆದು ಈಸಾಕನನ್ನು ಅರ್ಪಿಸಲು ಹೋದ ವೃತ್ತಾಂತವನ್ನು ನೋಡಿ, ಅಬ್ರಹಾಮನು ಅವನನ್ನು ಹೇಗೆ ಸತ್ತವರೊಳಗಿಂದ ತಿರುಗಿ ಪಡೆದನು, ಅವನು ಈಸಾಕನನ್ನು ಕೊಲ್ಲಲು ತಯಾರಾಗಿದ್ದನು. ಅದೇ ರೀತಿ ದೇವರು ತನ್ನ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ನಮಗಾಗಿ ಪೂರ್ಣ ಒಪ್ಪಿಸಿಕೊಟ್ಟನು ಎಂದು ಹೇಳಿರಬೇಕು. ಬಳಿಕ ಅವನು ಮೋಶೆಯ ಧರ್ಮಶಾಸ್ತ್ರಾನುಸಾರವಾದ ಯಜ್ಞಗಳ ಕುರಿತು ಹೇಳುತ್ತಾ ಯಾಜಕ ಕಾಂಡದಲ್ಲಿ ತಿಳಿಸಿದ 5 ಯಜ್ಞಗಳ ಕುರಿತು ಹೇಳಿದನು. ಅವು ಹೇಗೆ ಕ್ರಿಸ್ತನಿಗೆ ಸಂಕೇತವಾಗಿವೆ ಎಂದು ತಿಳಿಸಿದನು. ಪ್ರಾಯಶ್ಚಿತ್ತದ ಮಹಾದಿನದ ಕುರಿತು ಅಲ್ಲಿನ 2 ಆಡುಗಳು ಕ್ರಿಸ್ತನ ಮರಣ ಪುನರುತ್ಥಾನಕ್ಕೆ ಸೂಚನೆಯಾಗಿದೆ. ಚಿಗುರಿದ ಆರೋನನ ಕೋಲು ಪುನರುತ್ಥಾನಕ್ಕೆ ಸೂಚನೆಯಾದ ಯೋನನ ಪುಸ್ತಕ, ಕೀರ್ತನೆ 22 ಹಾಗೂ ಕೀರ್ತನೆ 16 ತೋರಿಸಿದನು. ಯೆಶಾಯ 25, ಯೆಶಾಯ 53ರಲ್ಲಿ ನಮ್ಮ ಅಪರಾಧಗಳಿಗಾಗಿ ಆತನು ದಂಡನೆ ಹೊಂದಿದನು, ನಮ್ಮ ಪಾಪಗಳಿಗಾಗಿ ಜಜ್ಜಲ್ಪಟ್ಟನು, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿ ಹಿಡಿಯುತ್ತಿದ್ದನು, ನಮ್ಮೆಲ್ಲರ ದೋಷ ಫಲವನ್ನು ದೇವರು ಆತನ ಮೇಲೆ ಹಾಕಿದನು. ಈ ಎಲ್ಲ ಸಂಗತಿಗಳನ್ನು ತಿಳಿಸಿ ಯೇಸುಕ್ರಿಸ್ತನು ಸಾಯಬೇಕಾದದ್ದನ್ನು, ತಿರುಗಿ ಎದ್ದು ಬರುವುದನ್ನು ಹಳೆ ಒಡಂಬಡಿಕೆಯ ಮೂಲಕ ತೋರಿಸಿಕೊಟ್ಟನು. ಹಳೆ ಒಡಂಬಡಿಕೆಯ ನಿರೀಕ್ಷೆಯು ಈ ಜೀವಿತಕ್ಕೆ ಮಾತ್ರವಾಗಿರದೆ ಮುಂದೆ ಬರತಕ್ಕ ಜೀವಿತದ ಕುರಿತಾಗಿಯೂ ಇತ್ತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬರತಕ್ಕ ಜೀವಿತದ ಧರ್ಮವನ್ನು ತಾವು ನಂಬುವುದಿಲ್ಲವೆಂದು ಅನೇಕರು ಹೇಳುತ್ತಾರೆ. ಅವರಿಗೆ ಈಗ ಇಲ್ಲಿಯ ವಿಚಾರಗಳೇ ಬೇಕಾಗಿರುತ್ತದೆ. ಆದರೆ ನನಗೆ ಎರಡೂ ಇರುತ್ತದೆ. ಈಗ ಇಲ್ಲಿಯ ಧರ್ಮ ಮಾತ್ರವಲ್ಲದೆ ಮುಂದಣ ಜೀವಿತವೂ ಇರುತ್ತದೆ. ಮುಂದಕ್ಕೆ ನಾವು ಪುನರುತ್ಥಾನದ ಆಧಾರಗಳು, ಸಾಕ್ಷಿಗಳು ಎಂಬುದಾಗಿ ನೋಡೋಣ. ಪುನರುತ್ಥಾನಕ್ಕೆ ಆಧಾರವಾಗಿ ಪೌಲನು ಹಲವಾರು ಸಾಕ್ಷಿಗಳನ್ನು ಪಟ್ಟಿ ಮಾಡುತ್ತಾನೆ. ಸಾಕ್ಷಿಗಳನ್ನು ಸುಮ್ಮನೆ ಅಲಕ್ಷಿಸಲಾಗುವುದಿಲ್ಲ. ಪೌಲನು ಪುನರುತ್ಥಾನಕ್ಕೆ ಸಾಕ್ಷಿಯಾಗಿ ಅನೇಕರನ್ನು ಹೆಸರಿಸಿದಂತೆ ಯಾವ ವಕೀಲನಾದರೂ ತನ್ನ ವ್ಯಾಜ್ಯಕ್ಕೆ ಆದಷ್ಟು ಸಾಕ್ಷಿಗಳನ್ನು ಕಲೆ ಹಾಕುತ್ತಾನಲ್ಲವೇ? ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ, ಕೇಫನಿಗೂ ಆಮೇಲೆ 12 ಮಂದಿ ಅಪೋಸ್ತಲರಿಗೂ ಕಾಣಿಸಿಕೊಂಡನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮೊದಲಿಗೆ ಕೇಫನ ಹೆಸರು ಹೇಳುತ್ತಾನೆ. ಇದು ಸೀಮೋನ್ ಪೇತ್ರನು. ಅವನಿಗೆ ಯೇಸು ವೈಯಕ್ತಿಕವಾಗಿ ಕಾಣಿಸಿಕೊಂಡಿದ್ದನು. ಆಗ ಏನು ನಡೆಯಿತು ಎಂದು ನೀವು ಕೇಳಬಹುದು. ಅದು ನನಗೆ ಬೇಕಾಗಿಲ್ಲ, ನಿಮಗೂ ಅಗತ್ಯವಿಲ್ಲ. ಅದು ದೇವರ ವಾಕ್ಯದಲ್ಲಿ ಬರೆದಿಲ್ಲ. ಯೇಸು ಪೇತ್ರನಿಗೆ ಕಾಣಿಸಿಕೊಂಡನು. ಪೇತ್ರನು ಯೇಸುವನ್ನು ಅಲ್ಲಗಳೆದಿದ್ದಾನಲ್ಲ. ಯೇಸುವಿನ ಸಂಗಡ ಪೇತ್ರನು ಸರಿಪಡಿಸಿಕೊಳ್ಳಬೇಕಾಗಿತ್ತು. ನಮ್ಮ ಕರ್ತನು ಈಗಲೂ ಪಾದ ತೊಳೆಯುವ ಕೆಲಸದಲ್ಲಿದ್ದನು. ಪ್ರೀತಿಯುಳ್ಳ ದೇವಜನರೇ, ಬಳಿಕ ಆತನು 12 ಮಂದಿಗೂ ಕಾಣಿಸಿಕೊಂಡನು ಎಂಬುದಾಗಿ ನೋಡುವಾಗ ಈ 12 ಮಂದಿ ಯಾರು? ಆತನು ಪೇತ್ರನಿಗೆ ಕಾಣಿಸಿಕೊಂಡ ಬಳಿಕ ಉಳಿದ 10 ಮಂದಿಗೂ ಸಹ. ಯೂದನು ಅದಾಗಲೇ ಸತ್ತು ಹೋಗಿದ್ದನು. 12 ಅಂದರೆ ಶಿಷ್ಯರ ಸಮೂಹಕ್ಕೆ ಉಪಯೋಗಿಸಿದ ಶಬ್ದ. ಅದರ ಅರ್ಥ 12 ಮಂದಿ ಇದ್ದರೆಂದಲ್ಲ, ಆದರೆ ಅವರೆಲ್ಲರನ್ನೂ ಸೇರಿಸಿ ಅದರೊಂದಿಗೆ ಪೌಲನನ್ನೂ ಕೂಡಿಸಿದಾಗ ಅವರು 12 ಮಂದಿ ಆಗುತ್ತಾರೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ತರುವಾಯ ಒಂದೇ ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು. ಇವರಲ್ಲಿ ಹೆಚ್ಚು ಜನರು ಇಂದಿನವರೆಗೂ ಇದ್ದಾರೆ, ಕೆಲವರು ನಿದ್ರೆ ಹೋಗಿದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಒಂದೇ ಬಾರಿಗೆ 500 ಮಂದಿಗೆ ಕಾಣಿಸಿಕೊಂಡಿದ್ದನು. ಅದು ಬಹುಶಃ ಗಲಿಲಾಯ ಸಮುದ್ರದ ಬಳಿಯಲ್ಲಿರಬಹುದು. ತಾನು ಅವರನ್ನು ಗಲಿಲಾಯದಲ್ಲಿ ಸಂಧಿಸುತ್ತೇನೆಂದು ಅವರಿಗೆ ಹೇಳಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಆದ್ದರಿಂದ ಆತನ ನಿಜ ಹಿಂಬಾಲಕರೆಲ್ಲರೂ ಆತನನ್ನು ಸಂಧಿಸಲಿಕ್ಕಾಗಿ ಗಲಿಲಾಯಕ್ಕೆ ಹೋಗಿದ್ದರೆಂದು ನಾನು ನಂಬುತ್ತೇನೆ. ಪ್ರಿಯರೇ, ದಾರಿಯಲ್ಲಿ ಅನೇಕರು ಅವರನ್ನು, ಯೇಸು ಸತ್ತು ಹೋದನಲ್ಲ, ಈಗ ನೀವು ಮೀನು ಹಿಡಿಯುವುದಕ್ಕೆ ತಿರುಗಿ ಹೋಗುತ್ತೀರಾ ಎಂದು ಕೇಳಿರಬಹುದು. ಆಗ ಅವರು, ಇಲ್ಲ, ಯೇಸು ಸತ್ತವರೊಳಗಿಂದ ತಿರುಗಿ ಬಂದಿದ್ದಾನೆ, ನಾವು
ಆತನನ್ನು ಸಂಧಿಸಲು ಹೋಗುತ್ತಿದ್ದೇವೆ ಎಂದು ಹೇಳಿರಬೇಕು. ಅಲ್ಲಿ ಆತನ 500 ಮಂದಿಯಷ್ಟು ಹಿಂಬಾಲಕರು ಸೇರಿದ್ದರು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ತರುವಾಯ ಆತನು ಯಾಕೋಬನಿಗೂ ಆಮೇಲೆ ಅಪೊಸ್ತಲರೆಲ್ಲರಿಗೂ ಕಾಣಿಸಿಕೊಂಡನು. ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾಕೋಬನಿಗೆ ಕಾಣಿಸಿಕೊಂಡನು ಎಂಬುದಾಗಿ ನೋಡುವಾಗ ಇದು ವೈಯಕ್ತಿಕ ಭೇಟಿಯಾಗಿರಬಹುದು. ಬಳಿಕ ಎಲ್ಲ ಅಪೊಸ್ತಲರಿಗೂ ಕಾಣಿಸಿಕೊಂಡನು. ಕೊನೆಗೆ ಪೌಲನಿಗೂ ಕಾಣಿಸಿಕೊಂಡನು. ಯೇಸುವನ್ನು ಕಣ್ಣಾರೆ ಕಂಡವನೊಡನೆ ವಾದಿಸುವುದು ಬಲೂ ಕಷ್ಟಕರವಾದದ್ದು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 9 ಮತ್ತು 10ನೇ ವಚನ ಹೀಗೆ ಹೇಳುತ್ತದೆ: ನಾನಂತೂ ಅಪೊಸ್ತಲರಲ್ಲಿ ಕನಿಷ್ಠನಷ್ಟೇ. ನಾನು ದೇವರ ಸಭೆಯನ್ನು ಹಿಂಸೆಪಡಿಸಿದ್ದರಿಂದ ಅಪೊಸ್ತಲ ನೆನೆಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ನನಗುಂಟಾದ ಆತನ ಕೃಪೆಯು ನಿಷ್ಫಲವಾಗಲಿಲ್ಲ. ನಾನು ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸಪಟ್ಟೆನು. ಆದರೆ ಪ್ರಯಾಸಪಟ್ಟವನು ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆಯೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲನು ತನ್ನನ್ನು ಅಪೊಸ್ತಲರಲ್ಲಿ ಕನಿಷ್ಠನೆಂದು ಕರೆಸಿಕೊಳ್ಳುತ್ತಾನೆ. ಇಲ್ಲಿ ಅವನು ವಿನಯಶೀಲನಾಗಿದ್ದಾನೆ. ಇದು ಅವನ ಹೃದಯದಾಳದ ಮಾತಾಗಿದೆ. ನನ್ನ ಹೃದಯ ಹೇಳುತ್ತದೆ, ಪೌಲನೇ, ನೀನು ಬಹು ಶ್ರೇಷ್ಠನು. ನಾನು ನಿನ್ನನ್ನು ಅಪೊಸ್ತಲರಲ್ಲಿ ಕನಿಷ್ಠನೆಂದು ಹೇಳಲಾರೆನು. ಆದರೆ ತಾನು ದೇವರ ಸಭೆಯನ್ನು ಹಿಂಸೆಪಡಿಸಿದ್ದರಿಂದ ಅಪೊಸ್ತಲನೆಂದು ಕರೆಸಿಕೊಳ್ಳಲು ಯೋಗ್ಯನಲ್ಲವೆಂದು ಪೌಲನು ಹೇಳುತ್ತಾನೆ. ತಾನು ಪಾಪಿಗಳಲ್ಲಿ ಮುಖ್ಯನೆಂದೂ ಹೇಳುತ್ತಾನೆ. ಆದರೆ ಅವನು ಎಲ್ಲ ಅಪೊಸ್ತಲರಿಗಿಂತ ಹೆಚ್ಚಾಗಿ ಕಷ್ಟಪಟ್ಟಿದ್ದಾನೆ. ಆದರೆ ತಾನು ಮಾಡಿದ್ದನ್ನು ಕೈಕೊಳ್ಳುವುದಕ್ಕೆ ತನ್ನನ್ನು ಬಲಪಡಿಸಿದ್ದು ದೇವರ ಕೃಪೆಯೇ ಎಂದು ಹೇಳುತ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೊನೆಯದಾಗಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹಾಗಾದರೆ ನಾನಾದರೇನು, ಅವರಾದರೇನು, ಆ ಸಂಗತಿಗಳನ್ನೆಲ್ಲ ಸಾರುತ್ತೇವೆ, ಅವುಗಳನ್ನು ನೀವು ನಂಬಿದ್ದೀರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅನೇಕರು ತಾವು ಕ್ರೈಸ್ತರೆಂದು ಹೇಳಿಕೊಂಡು ಸುವಾರ್ತೆಯ ಸತ್ಯಾರ್ಥಗಳನ್ನು ನಿರಾಕರಿಸುವವರನ್ನು ಕಂಡು ನನಗೆ ಸಾಕಾಗಿ ಹೋಗಿದೆ. ಯೇಸುಕ್ರಿಸ್ತನ ಮರಣ, ಹೂಣುವಿಕೆ ಹಾಗೂ ಪುನರುತ್ಥಾನಗಳನ್ನು ನೀನು ಅಲ್ಲಗಳೆಯುವುದಾದರೆ ನೀನು ಕ್ರೈಸ್ತನೇ ಅಲ್ಲ. ನಿನಗೆ ಮನಸ್ಸಿದ್ದರೆ ಅವುಗಳನ್ನು ಅಲ್ಲಗಳೆಯಲು ನಿನಗೆ ಸ್ವಾತಂತ್ರ್ಯವಿದೆ. ಆದರೆ ಕ್ರೈಸ್ತನೆಂದು ಕರೆಸಿಕೊಳ್ಳುವ ಹಕ್ಕು ನಿನಗಿಲ್ಲ. ಈ ಕೊರಿಂಥದವರು ಸುವಾರ್ತೆಯನ್ನು ಕೇಳಿದಾಗ ಅದನ್ನು ನಂಬಿದರು. ಆಗ ಅವರು ಕ್ರೈಸ್ತರಾದರು. ಪ್ರೀತಿಯುಳ್ಳ ದೇವಜನರೇ, ಇದು ಬಹು ಪ್ರಾಮುಖ್ಯವಾದ ವಿಚಾರವಾದದ್ದರಿಂದ ಅದನ್ನು ನಾವು ಒತ್ತಿ ಹೇಳುತ್ತೇವೆ. ಸುವಾರ್ತೆ ಎಂದರೇನು? ಅದು ಯೇಸು ಕ್ರಿಸ್ತನು ಸತ್ತು ಉಣಲ್ಪಟ್ಟು 3ನೇ ದಿನದಲ್ಲಿ ತಿರುಗಿ ಎದ್ದು ಬಂದ ಶುಭವಾರ್ತೆಯಾಗಿದೆ. ಆತನು ಮಾಯವಾಗಲಿಲ್ಲ, ಇಲ್ಲದೆ ಕಾಣದೇ ಹೋಗಲಿಲ್ಲ, ತಿರುಗಿ ಎದ್ದು ಬಂದನು. ಆತನ ಸಮಾಧಿ ಖಾಲಿಯಾಗಿದೆ. ಯೇಸು ಕ್ರಿಸ್ತನು ಈಗ ಜೀವಂತನಾಗಿದ್ದಾನೆ. ಇದೆಲ್ಲವೂ ಚಾರಿತ್ರಿಕ ಸತ್ಯಗಳಾಗಿವೆ. ಸುವಾರ್ತೆಯು ಒಂದು ತತ್ವವಲ್ಲ, ಅದು ಊಹನೆ ಕೂಡ ಅಲ್ಲ, ಧರ್ಮವಲ್ಲ. ಸುವಾರ್ತೆಯು ವಾಸ್ತವಿಕ ಸತ್ಯಾಂಶಗಳನ್ನೊಳಗೊಂಡಿದೆ. ಇದೇ ಸುವಾರ್ತೆಯನ್ನು ಪೌಲನು ಸಾರಿದನು. ಇದು ಪೌಲನಿಗಾದ ಒಂದು ಅನುಭವವಲ್ಲ, ಸತ್ಯ ಸಂಗತಿಯಾಗಿದೆ. ವಚನ 1ರಲ್ಲಿ ಕೊರಿಂಥದವರು ಅದನ್ನು ಸ್ವೀಕರಿಸಿದರೆಂದು, ವಚನ 11ರಲ್ಲಿ ಅವರು ನಂಬಿದರೆಂದು ಬರೆದದೆ. ಕ್ರಿಸ್ತನನ್ನು ಅಂಗೀಕರಿಸುವುದೆಂದರೆ ಏನು? ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 11ನೇ ವಚನದಿಂದ 13ನೇ ವಚನದಲ್ಲಿ ಹೀಗೆ ಹೇಳುತ್ತದೆ: ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆಯಿಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನನ್ನು ಅಂಗೀಕರಿಸುವುದೆಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಡುವುದು.
ಕೊರಿಂಥದವರಿಗೆ ಸಂಬಂಧಿಸಿದ ವಿಚಾರದಲ್ಲಿ 1ನೇ ವಚನ ಹೇಳುತ್ತದೆ, ಅದನ್ನು ಸ್ವೀಕರಿಸಿದಿರಿ, ಅದರಲ್ಲಿ ನಿಂತಿದ್ದೀರಿ ಎಂದು. ಇದು ಅವರ ಈಗಿನ ಸ್ಥಿತಿಯಾಗಿದೆ. ಅವರು ಜೀವವುಳ್ಳ ಕರ್ತನಾದ ಯೇಸು ಕ್ರಿಸ್ತನ ಮೇಲಣ ಜೀವವುಳ್ಳ ನಂಬಿಕೆಯ ಆಧಾರದಲ್ಲಿ ನಿಂತಿದ್ದಾರೆ. ಪ್ರಿಯ ಸ್ನೇಹಿತನೇ, ನೀನು ಯಾವುದರ ಮೇಲೆ ನಿಂತಿದ್ದಿ? ಪ್ರೀತಿಯುಳ್ಳ ದೇವಜನರೇ, 2ನೇ ವಚನ ಹೇಳುತ್ತದೆ, ಆ ಸುವಾರ್ತೆಯಿಂದ ನಿಮಗೆ ರಕ್ಷಣೆಯಾಗುತ್ತದೆ ಎಂದು. ಸುವಾರ್ತೆಯು ಕೇವಲ ತಲೆಯ ಜ್ಞಾನ ಮಾತ್ರವಾಗಿರುವುದಾದರೆ ಅದು ನಮ್ಮನ್ನು ರಕ್ಷಿಸುವುದಿಲ್ಲ. ಅದು ಸತ್ಯಾಂಶಗಳಿಗೆ ತಲೆಯಾಡಿಸಿ ಒಪ್ಪಿಗೆ ಸೂಚಿಸುವುದಷ್ಟೇ ಅಲ್ಲ. ಸುವಾರ್ತೆಯಲ್ಲಿ ಹೇಳಲ್ಪಟ್ಟಿರುವ ಆತನು ನಮ್ಮನ್ನು ರಕ್ಷಿಸುತ್ತಾನೆ. ಆತನು ಕ್ರಿಸ್ತನೇ. ಸುವಾರ್ತೆಯ ಸತ್ಯಾರ್ಥಗಳನ್ನು ನೀನು ಸ್ವೀಕರಿಸಿ ಕ್ರಿಸ್ತನಲ್ಲಿ ಪೂರ್ಣವಾದ ನಂಬಿಕೆಯನ್ನಿರಿಸಿದಾಗ ನೀನು ರಕ್ಷಣೆ ಹೊಂದುತ್ತಿ. ಸ್ಪರ್ಜನ್ ಬೋಧಕರು ಹೀಗೆ ಹೇಳಿದ್ದಾರೆ, ಕ್ರಿಸ್ತನಲ್ಲಿರುವ ನಿನ್ನ ಸಂತೋಷವು ನಿನ್ನನ್ನು ರಕ್ಷಿಸುವುದಿಲ್ಲ. ಆತನಲ್ಲಿಟ್ಟಿರುವ ನಿರೀಕ್ಷೆಯೂ ರಕ್ಷಿಸುವುದಿಲ್ಲ. ಕ್ರಿಸ್ತನು ಮಾತ್ರವೇ. ಕ್ರಿಸ್ತನ ಮೇಲೆ ನೀನು ಇಟ್ಟಿರುವ ನಂಬಿಕೆಯೂ ಅಲ್ಲ, ಅದು ಕೇವಲ ಸಾಧನವಾಗಿದೆ. ಕ್ರಿಸ್ತನ ರಕ್ತವೂ ಆತನು ಮಾಡಿದ್ದು ನಿನ್ನನ್ನು ರಕ್ಷಿಸುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪುನರುತ್ಥಾನಕ್ಕೆ ಸಾಕ್ಷಾಧಾರವಾಗಿ ಹಳೆ ಒಡಂಬಡಿಕೆಯ ಭಾಗಗಳ ಪ್ರಾಮುಖ್ಯತೆಯ ಕುರಿತಾಗಿ ನಾವು ಮಾತನಾಡಿದೆವು. ಬಳಿಕ ಪೌಲನು ಜೀವಿಸಿದ್ದ ಕಾಲದಲ್ಲಿ ವಾಸವಾಗಿದ್ದ ಸಾಕ್ಷಿಗಳ ಕುರಿತೂ ನೋಡಿದೆವು. ಕೇಫನು, 12 ಮಂದಿ ಅಪೋಸ್ತಲರು, ಬಳಿಕ ನೋಡಿದ 500 ಮಂದಿ, ಯಾಕೋಬ, ಎಲ್ಲ ಅಪೋಸ್ತಲರು, ಕೊನೆಗೆ ಪೌಲನು ತಾನೆ. ಇವರೆಲ್ಲರೂ ಪುನರುತ್ಥಾನದ ಕ್ರಿಸ್ತನನ್ನು ಸ್ವತಃ ನೋಡಿದ್ದರು. ತನ್ನ ಕುರಿತು ಅವನು ಹೇಳಿಕೊಂಡದ್ದು, ದಿನ ತುಂಬದೆ ಹುಟ್ಟಿದವನಂತಿದ್ದೆ ಎಂದು. ಅಂದರೆ ಅವನದು ಸಮಯ ದಾಟಿದ ಮೇಲೆ ಹುಟ್ಟಿದ್ದು ಅಲ್ಲ, ಸಮಯ ತುಂಬುವ ಮೊದಲೇ ಹುಟ್ಟಿದ್ದು. ಪ್ರಿಯರೇ, ಸಭೆ ಈ ಲೋಕದಿಂದ ಎತ್ತಲ್ಪಟ್ಟ ಬಳಿಕ ರಕ್ಷಿಸಲ್ಪಟ್ಟವರಲ್ಲಿ ಉಳಿಕೆಯಾದವರ ಪ್ರತಿರೂಪವಾಗಿ ಅವನಿದ್ದನು. ಪ್ರೀತಿಯುಳ್ಳ ದೇವಜನರೇ, ದೇವವಾಕ್ಯದಲ್ಲಿ ನಾವು ನೋಡುತ್ತೇವೆ, ನೋಡದೆ ನಂಬುವರಾದ ನೀವು ಧನ್ಯರು ಎಂಬುದಾಗಿ. ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದೇವೆ. ಆ ನಂಬಿಕೆಯಲ್ಲಿ ನಾವು ದಿನಾಲೂ ಜೀವಿಸುವುದಾದರೆ ನಮ್ಮ ಜೀವಿತ ಕೂಡ ಪುನರುತ್ಥಾನಕ್ಕೆ ಸಾಕ್ಷಿಯಾದ ಜೀವಿತವಾಗುತ್ತದೆ. ಹೀಗಾಗುವಂತೆ ದೇವರು ತಾನೇ ನಮಗೆ ತನ್ನ ಆತ್ಮನ ಬಲವನ್ನು ಕೊಟ್ಟು ತನ್ನ ವಾಕ್ಯದಿಂದ ತುಂಬಿಸಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಸುವಾರ್ತೆಯು ದೇವರ ಬಲಸ್ವರೂಪವಾದದ್ದು. ನಂಬಿದವರಿಗೆ ರಕ್ಷಣೆಯನ್ನುಂಟು ಮಾಡುತ್ತದೆ. ನಿರಾಶರಾದ ವ್ಯಕ್ತಿಗಳಿಗೆ ಇದು ಶುಭವಾರ್ತೆಯಾಗಿದೆ. ವಿಶ್ವಾಸಿಗಳ ಕೂಟಗಳ ಅಸ್ತಿತ್ವವೇ ಪುನರುತ್ಥಾನಕ್ಕೆ ಒಂದು ಸಾಕ್ಷಾಧಾರವಾಗಿದೆ. ಯಾರು ಕ್ರಿಸ್ತನ ಪುನರುತ್ಥಾನವನ್ನು ನಿರಾಕರಿಸುತ್ತಾರೋ ಅವರು ಕ್ರೈಸ್ತರಲ್ಲ. ಆದುದರಿಂದ ನಾವೆಲ್ಲರೂ ಅನುದಿನವೂ ಕ್ರಿಸ್ತನ ಪುನರುತ್ಥಾನದ ಸಾಕ್ಷ್ಯ ಜೀವಿತವನ್ನು ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸಿದ್ದಿ. ನಮ್ಮ ಜೀವಿತವು ನಿನ್ನನ್ನು ಹಿಂಬಾಲಿಸುತ್ತಾ ಸಾಕ್ಷಿಯಾಗಿಯೇ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ಕಷ್ಟ, ದುಃಖ, ಕಣ್ಣೀರಿನಲ್ಲಿರುವವರ ಪ್ರಾರ್ಥನೆಗಳನ್ನು ಆಲಿಸಿ ಸದುತ್ತರವನ್ನು ಕೊಟ್ಟು ಸಂತೋಷದ ಮಾರ್ಗದಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮವು ಎಷ್ಟೊಂದು ಅರ್ಥಗರ್ಭಿತವಾಗಿತ್ತಲ್ಲವೇ? ನೀವು ಪಡೆದುಕೊಂಡ ಆಶೀರ್ವಾದಗಳನ್ನು ಇಂದೇ ಕರೆ ಮಾಡಿ ನಮಗೆ ತಿಳಿಯಪಡಿಸುವಿರಾ? ಮತ್ತೆ ಭೇಟಿಯಾಗೋಣ. ವಂದನೆಗಳು.